ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ದಿನ ಮತ್ತೊಂದು ಕವಿತೆಯನ್ನು ವಾಚನ ಮಾಡ್ತಾ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಂತಹ 47ರ ಸ್ವಾತಂತ್ರ್ಯ ಕವಿತೆಯನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಕವಿತೆಯ ವಸ್ತು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಕವಿತೆಯ ಶೀರ್ಷಿಕೆ 47ರ ಸ್ವಾತಂತ್ರ್ಯ. ಈ ಕವಿತೆಯನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ತುಂಬ ಸುಂದರವಾಗಿ ವಸ್ತುಸ್ಥಿತಿಯನ್ನು ಆಧಾರವಾಗಿಟ್ಕೊಂಡು ರಚನೆ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅವರು ಬರೆದಂಥ ಈ ಕವಿತೆ ಇಲ್ಲಿಯೂವರೆಗೂ ಕೂಡ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾನೇ ಇದೆ ಅಂತಕ್ಕಂಥದ್ದು, ಈ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ಅಂತಕ್ಕಂಥದ್ದನ್ನು ಕಂಡುಕೊಳ್ತೀವಿ. ಕೆಲವೊಂದು ಸರ್ಗಿ ವಿಷಾದನೀಯ ಅನ್ನಿಸ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ. ಆ ಹಿನ್ನೆಲೆಯಲ್ಲಿ ನೋಡ್ತಾ ಹೋದಾಗ ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ನಮಗೆ ದೊರಕಿದಂಥ ಸ್ವಾತಂತ್ರ್ಯದ ಯಾರಿಗೆ ದೊರಕಿದೆ ಅಂತಕ್ಕಂಥದ್ದು, ಯಾವಾಗ ದೊರಕಿದೆ ಅವಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಸಮಸ್ಯೆಯ ಸುರಿಮಳೆಗಳು ಸುರಿತಾನೇ ಇದೆ. ಅನೇಕ ರೀತಿಯಾದಂಥ ಸವಾಲುಗಳನ್ನು ಎದುರಿಸ್ತಾ ಹೋಗ್ತಕ್ಕಂಥದ್ದು. ಆದರೂ ಕೂಡ ಸಮಸ್ಯೆಯನ್ನು ಮುಕ್ತವಾದಂತಹ ಒಂದು ದೇಶ ನಮ್ಮದು ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ರೀತಿಯ ನೋವು ಅಂತಕ್ಕಂಥದ್ದನ್ನು ಗಮನಿಸ್ಬೋದು. ಟಾಟಾ ಬಿರ್ಲಾರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು 47ರ ಸ್ವಾತಂತ್ರ್ಯ. ಶ್ರೀಮಂತರ ಒಂದು ಅವರಿಗಾಗಿನೇ ಸ್ವಾತಂತ್ರ್ಯ ಸಿಕ್ಕಂಗಾಯಿತು ಅಂತಕ್ಕಂಥದ್ದು, ಬಡವರ ಬಾಯಿಗೆ ಬರಲಿಲ್ಲ, ಅಂದರೆ ಬಡವರ ಕಷ್ಟಗಳು ತೀರಲಿಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲೇ ಸಿದ್ಧಲಿಂಗಯ್ಯನವರು ಹೇಳ್ತಕ್ಕಂಥದ್ದು. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಬಡವ ಬಡವನಾಗಿಯೇ ಉಳಿತಕ್ಕಂಥದ್ದು, ಶ್ರೀಮಂತ ಶ್ರೀಮಂತನಾಗಿಯೇ ಉಳಿತಕ್ಕಂಥ ಹಲವಾರು ಒಂದಿಷ್ಟು ವಿಚಾರಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಸ್ವಾತಂತ್ರ್ಯ ಬಂದಿದೆ, ಆದರೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂತಹ ಒಂದು ಆಧಾರದ ಮೇಲೆ ಜೀವನ ನಡೀತಾ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲೇ ಕವಿ ಹೇಳ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಗೋಳಿನ ಕಡಲು ಬತ್ತಿಸಲಿಲ್ಲ, ಅನೇಕ ರೀತಿಯಾದಂತಹ ದಾರಿದ್ರ್ಯ, ಇಂಥ ಹಲವಾರು ಸಮಸ್ಯೆಗಳು ಭಾರತದಿಂದ ದೂರ ಆಗಲೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಸಮತೆಯ ಹೂವನ್ನು ಅರಳಿಸಲಿಲ್ಲ, ಸಮಾನತೆ ಅಂತಕ್ಕಂಥದ್ದು ಬರಲೇ ಇಲ್ಲ ಅಂತಕ್ಕಂಥದ್ದು, ಜಾತಿ ಲಿಂಗ ತಾರತಮ್ಯ, ಹೀಗೆ ಬಡವ ಶ್ರೀಮಂತ, ಹೀಗೆ ಸಾಕಷ್ಟು ರೀತಿಯಾದಂಥ ವರ್ಗ ಸಂಘರ್ಷಗಳನ್ನು ಕೂಡ, ವರ್ಣ ಸಂಘರ್ಷಗಳನ್ನು ಕೂಡ ಕಾಣ್ತಾ ಇದ್ದೀವಿ. ಸಮತೆಯ ಹೂವು ಕಾಣಲೇ ಇಲ್ಲ ಅಂತಕ್ಕಂಥ ಒಂದು ಶೋಚನೀಯ ಭಾವವನ್ನು ಕವಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹಣವಂತರ ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು, ಬಡವರು ಕಾಣದ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ. ಇಲ್ಲೇ ಮತ್ತೆ ಒಂದಿಷ್ಟು ವಿಚಾರಗಳನ್ನು ಅಭಿವ್ಯಕ್ತಪಡಿಸ್ತಕ್ಕಂಥದ್ದು, ದುಡ್ಡು ಇದ್ದವನೇ ದೊಡ್ಡಪ್ಪ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲೇ ಕವಿ ಅಭಿವ್ಯಕ್ತಪಡಿಸ್ತಕ್ಕಂಥದ್ದು. ಬಡವರು ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಾನೆ ಹೋಗ್ತಕ್ಕಂಥದ್ದು, ಜೊತೆಗೆ ಅವರಿಗೆ ಕೆಲವೊಂದು ಸಾರಿಗೆ ಎಲ್ಲ ರೀತಿಯಲ್ಲಿ ಅಂತ ಅಲ್ಲ, ಕೆಲವೊಂದು ಸಾರಿಗೆ ಇಲ್ಲೇ ಅವರಿಗೆ ಸ್ವಾತಂತ್ರ್ಯ ಬಂದಿದೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ಹಾಕ್ಕೊಂಡಾಗ ಒಂದು ಪ್ರಶ್ನೆಯಾಗಿಯೇ ಉಳಿತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಅದರ ಜೊತೆಗೆ ಸಾವಿರಾರು ಜನ ಗೋರಿಯಾದರು, ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಸಾಕಷ್ಟು ಜನ ಗೋರಿಯಾದರು ಅಂತಕ್ಕಂಥದ್ದು. ಅದರ ಜೊತೆಗೆ ಸಾಕಷ್ಟು ಜನ, ಲಕ್ಷಗಟ್ಟಲೆ ಜನ ಇಲ್ಲಿ ಗಲ್ಲಿಗೇರಿದ್ರು, ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಆದರೆ ಅನೇಕ ರೈತರು ಹೋರಾಡಿದರು, ಕಾರ್ಮಿಕರು ಹೋರಾಡಿದರು, ಜೊತೆಗೆ ರಕ್ತವನ್ನು ಬಸಿದ್ರು ಅಂತಕ್ಕಂಥದ್ದು. ಆದರೆ ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ, ಆದರೆ ಎಲ್ಲಿವರೆಗೂ ನಾವು ಬೆಳವಣಿಗೆ ಆಗಿದ್ದೀವಿ ಅಂತಕ್ಕಂಥ ಪ್ರಶ್ನೆಯನ್ನು ಹಾಕಿದಾಗ ಇನ್ನೂ ಕೂಡ ನಮ್ಮಲ್ಲಿ ಹಲವಾರು ಸಮಸ್ಯೆಗಳು ಇದ್ದಾವೆ ಅಂತಕ್ಕಂಥದ್ದು. ಬಡತನ, ನಿರುದ್ಯೋಗ, ಹೀಗೆ ಸಾಕಷ್ಟು ರೀತಿಯಾದಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಕಾಣ್ತಾನೆ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಜೊತೆಗೆ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಕೆಲವೊಂದಿಷ್ಟು ದೌರ್ಜನ್ಯಗಳಾಗಿರ್ಬೋದು, ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹೀಗೆ ಸಾಕಷ್ಟು ಒಂದಿಷ್ಟು ಸಮಸ್ಯೆ ಮತ್ತು ಸವಾಲುಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿಗಳು ಇಂದು ಬಂದಿದೆ ಅಂದರೂ ಕೂಡ ತಪ್ಪಾಗಲಾರದು.
ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು, ಬಂದೂಕಿನ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. ಇಷ್ಟೇ ಇರೋದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಂದಿದೆ. ಆದರೆ ನಾವು ಎಷ್ಟರ ಮಟ್ಟಿಗೆ ಬಳಸ್ಕೊಂಡಿದ್ದೀವಿ ಅಂತಂದ್ರೆ, ಏನಾದರೂ ಆಯ್ತಂದ್ರೆ ಪೊಲೀಸರ ಬೂಟು ಕಾಲಿಗೆ ಬಂದಿದೆ. ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ, ಮಾಲೀಕರ ಚಾಟಿಗೆ ಅಂದ್ರೆ ದುಡಿಸ್ಕೊಳ್ತಕ್ಕಂಥವನು ಯಾವ ರೀತಿಯಾಗಿ ಚಾಟಿ ಏಟನ್ನು ಕೊಟ್ಟರು ಕೂಡ ಅದು ಒಂದು ನಡೆಯುತ್ತಾ ಅಂತಕ್ಕಂಥ ಮನೋಭಾವ. ಸ್ವಾತಂತ್ರ್ಯ ಎಲ್ಲಿಗೆ ಬಂದಿದೆ ಅಂದ್ರೆ ಬೂಟಿಲಿಂದ ಒದ್ರೂ ಕೂಡ ಸಹಿಸ್ಕೊಳ್ತಕ್ಕಂಥ ಒಂದು ವಿಚಾರಕ್ಕೆ ಗಮನಿಸ್ಬೋದು. ಅದರ ಜೊತೆಗೆ ಬಂದೂಕಿನ ಗುಂಡಿಗೆ ಹೆಚ್ಚಾದರೂ ಏನಾದರೂ ಮಾಡಿದರೆ ಲಾಠಿ ಚಾರ್ಜ್ ಆಗ್ತಕ್ಕಂಥದ್ದು, ಗುಂಡೇಟುಗಳು ಬೀಳ್ತಕ್ಕಂಥದ್ದು ಇದಕ್ಕೆ ಮಾತ್ರ ಸೀಮಿತ ಆಗಿದೆ ಗಲಭೆಗಳಿಗೆ. ಆದರೆ ಒಂದು ಉನ್ನತಿಯತ್ತ ನಮ್ಮ ದೇಶ ಹೊರಡ್ತಿದೆಯಾ ಅಂತಕ್ಕಂಥದ್ದು, ಕೆಲವೊಂದಿಷ್ಟು ಸೌಲಭ್ಯಗಳನ್ನು ನಾವು ಹೊಂದುತ್ತಿದ್ದೀವ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಪಾರ್ಲಿಮೆಂಟಿನ ಕುರ್ಚಿಯ ಮೇಲೆ ವರ್ಷಗಟ್ಟಲೆ ಚರ್ಚೆಗೆ ಕೂತು ಯಾವುದಾದ್ರೂ ಏನಾದರೂ ರಾಷ್ಟ್ರದ ಒಂದು ಸಮಸ್ಯೆ ಉದ್ಭವ ಆಯ್ತಂದ್ರೆ ಪಾರ್ಲಿಮೆಂಟ್ ಒಳಗೆ ಅದನ್ನು ಕೂತ್ಕೊಂಡು ಚರ್ಚೆ ಮಾಡೋದ್ರೊಳಗೆ ಹೋಗ್ತಾರ, ನೇರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಂಗಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಈ ಒಂದಿಷ್ಟು ವಿಚಾರಗಳನ್ನು ಅಭಿವ್ಯಕ್ತಪಡಿಸಿರ್ತಕ್ಕಂಥ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾತಂದ್ರೆ ಪಕ್ಷಪಾತವಾಗಿ, ನೇರವಾಗಿ, ದಿಟ್ಟವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಆದರೆ ಇಲ್ಲಿ ಕೆಲವೊಂದಿಷ್ಟು ಪಕ್ಷಪಾತತನ ನಡೆಯುತ್ತೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಸಮಸ್ಯೆ ಇತ್ತಂದ್ರೆ ಆ ಸಮಸ್ಯೆಗೆ ನೆನೆಗುದಿಗೆ ಬಿದ್ದು ಬಿಡುತ್ತಾ ಪಾರ್ಲಿಮೆಂಟಿನೊಳಗೆ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾರ. ಆದರೆ ಆ ಸಮಸ್ಯೆಗೆ ಕೂಡಲೇ ಪರಿಹಾರವನ್ನು ಕೊಡಂಗಿಲ್ಲ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಜೊತೆಗೆ ಬಡವರ ಬೆವರು ರಕ್ತವ ಕುಡಿದು ಏಳಲೇ ಇಲ್ಲ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಕೊನೆಗೂ ಕೂಡ ಸ್ವಾತಂತ್ರ್ಯ ದೊರಕಿದೆ. ಯಾವುದೇ ರೀತಿಯಲ್ಲಿ ನಮಗೆ ಸ್ವಾತಂತ್ರ್ಯ ದೊರಕಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಹಾಕ್ಕೊಂಡಾಗ ಆ ಪ್ರಶ್ನೆಗೆ ಉತ್ತರ ಸಿಗುವುದು ತುಂಬ ಕಠಿಣವಾಗ್ತಕ್ಕಂಥದ್ದನ್ನು ಕಾಣ್ತೀವಿ. ಅನೇಕ ವ್ಯಕ್ತಿಗಳು ಬಲಿದಾನವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಆದರೆ ಆ ಸ್ವಾತಂತ್ರ್ಯವನ್ನು ಎಷ್ಟರ ಮಟ್ಟಿಗೆ ನಾವು ಸದುಪಯೋಗ ಪಡಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ವಿಚಾರ ಮಾಡ್ತಾ ಹೋದಾಗ ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಪ್ರಶ್ನೆಗಳೇ ಉದ್ಭವ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ. ಬಡತನ ನಿರ್ಮೂಲನೆ ಆಗಿದೆಯಾ? ಆ ಪ್ರಶ್ನೆಗೆ ಉತ್ತರವಿಲ್ಲ. ಮಹಿಳೆಯರಿಗೆ ಸ್ವಾತಂತ್ರ್ಯ ದೊರಕಿದೆಯಾ? ಆ ಪ್ರಶ್ನೆಗೆ ಅಲ್ಪ ಸ್ವಲ್ಪ ಉತ್ತರ. ಜೊತೆಗೆ ಆಕೆ ಸುರಕ್ಷಿತಳೆ? ಆ ಪ್ರಶ್ನೆಗೆ ಉತ್ತರವೇ ಇಲ್ಲ. ಹೀಗೆ ಇದರ ಜೊತೆಗೆ ಶಿಕ್ಷಣದ ಹಿನ್ನೆಲೆಯಲ್ಲಿ, ಆರ್ಥಿಕ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಜೊತೆಗೆ ಅನೇಕ ರೀತಿಯಾದಂಥ ಇತ್ತೀಚಿನ ದಿನಮಾನಗಳಲ್ಲಿ ಭಯೋತ್ಪಾದನೆ ಆಗಿರ್ಬೋದು, ನಕ್ಸಲಿಸಮ್ ಆಗಿರ್ಬೋದು, ಅದರ ಜೊತೆಗೆ ಇನ್ನೂ ಸಾಕಷ್ಟು ರೀತಿಯಾದಂತಹ ಕೆಲವೊಂದಿಷ್ಟು ಸಮಸ್ಯೆ ಮತ್ತು ಸವಾಲುಗಳನ್ನು ಎದುರಿಸುವುದರ ಜೊತೆಗೆ ನಮ್ಮ ದೇಶ ಇನ್ನೂ ಹೊರಡ್ತಾನೇ ಇದೆ. ಸಮಸ್ಯೆಗಳಿಗೆ ದಿಟ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದು ನಮ್ಮಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತ ಆಗಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ. ಇಂತಹ ಪ್ರಜ್ಞಾಪೂರ್ವಕವಾದಂತಹ ಕವಿತೆಯನ್ನು ಕೊಟ್ಟಂತಹ ಡಾಕ್ಟರ್ ಸಿದ್ಧಲಿಂಗಯ್ಯನವರಿಗೆ ಅನಂತ ಧನ್ಯವಾದಗಳು. ಈವರೆಗೆ ಈ ಕವಿತೆಯನ್ನು ಆಲಿಸಿದ ನನ್ನ ಎಲ್ಲ ಸಹೃದಯಿಗಳಿಗೆ, ಜೊತೆಗೆ ಕನ್ನಡ ಜನತೆಗೆ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ಕವಿತೆಗಳನ್ನು ವಾಚನ ಮತ್ತು ವಿಶ್ಲೇಷಣೆಯನ್ನು ಮಾಡ್ತಾ ಮತ್ತೆ ಭೇಟಿಯಾಗೋಣ.